ಈಗ ಕೇಂದ್ರ ಸರ್ಕಾರದ ಮೆನ್ಷನ್ ಮಾಡಿ ಅಂದ್ರೆ ನಮ್ಮದು ತೆರಿಗೆ ಪಾಲಿದೆ, ನೀವು ಬರೀ ಕೇಂದ್ರ ಸರ್ಕಾರದ ತಮ್ಮದಷ್ಟೇ ಇದು ಬಿಂಬಿಸ್ಕೊಳ್ತಾ ಇದ್ದಾರೆ ಅನ್ನೋದು ಆರೋಪ. ನೋಡ್ರಿ, ರಾಜ್ಯ ಸರ್ಕಾರ ಇದು ಕೇಂದ್ರ ಸರ್ಕಾರದ ಸಂಪೂರ್ಣ ಕೇಂದ್ರ ಸರ್ಕಾರದ ಬೊಕ್ಕಸದಿಂದ ಕೊಡ್ತಾ ಇರುವಂಥ ಯೋಜನೆ. ಇದು ಪ್ರಧಾನಮಂತ್ರಿ ಅನ್ನ ನೀವು ಕೊಡ್ರಲ್ಲ ನಿಮ್ಮ ರಾಜ್ಯ ಸರ್ಕಾರದಿಂದ ಇನ್ನು 5 kg ಕೊಡ್ತೀವಿ ಅಂತ ಹೇಳಿದರೆ, ಆ್ಯಕ್ಚುಲಿ 10 kg ಅಕ್ಕಿ ಅಂತ ಭಾಷಣ ಮಾಡಿದ್ರಲ್ಲ, ನನಗೂ ಫ್ರೀ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ ನನ್ನ ಹೆಂಡ್ತಿಗೂ ಫ್ರೀ ಅಂತ ಮಾತಾಡಿದ್ರಲ್ಲ, ಮತ್ತು ಕೊಡ್ರಲ್ಲ, ಕೊಡೋದಿಲ್ಲ ಯಾಕೆ ಮತ್ತೆ? ಗುಜರಾತ್ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ ನಿರ್ಣಯ ಕೊಟ್ಟದ. ನಾವೇನು ಸುಪ್ರೀಂ ಕೋರ್ಟ್ ನಿರ್ಣಯ ಬಗ್ಗೆ ಸುಪ್ರೀಂ ನ್ಯಾಚುರಲಿ ಅದನ್ನು ಕಾನೂನಿನ ಹೋರಾಟ ಏನಾದರೂ ಇದ್ರೂ ಅವ್ರು ಸಂಬಂಧಿಸಿದವ್ರು ಮಾಡ್ತಾರೆ. ಅದ್ರ ಬಗ್ಗೆ ನನಗೇನು ಹೇಳೋದಿಲ್ಲ. ನೀವು ಸಂಸದರಾಗಿ ಅವ್ರಿಗೆ ಅಂಕಿ ಸಂಖ್ಯೆ ಗೊತ್ತಿಲ್ಲ, ಅವ್ರು ರಾಜೀನಾಮೆ ಕೊಡಬೇಕಂತ ಮಾತಾಡ್ತಿದ್ರು. ಇಲ್ಲಿ ಸಂತೋಷ್ ಲಾಡ್ ಅವರೇ ಮಾತಾಡ್ತಿದ್ದಾರೆ. ಏನು ಮಾತಾಡ್ತಾರೆ ರೀ ಅವ್ರು? ಸುಮ್ಮನಪ್ಪ, ಅವರು ಮಂತ್ರಿಗಿರಿ ಉಳಿಬೇಕಲ್ಲ, ಅದಕ್ಕೆ ಮಾತಾಡ್ತಾರೆ. ಅಲ್ಲಿ ನನಗೆ ಬೈದ್ರ, BJPಗೆ ಬೈದ್ರ, ಮೋದಿಗೆ ಬೈದ್ರ, ಮಂತ್ರಿಗಿರಿ ಉಳಿತದ, ಅದಕ್ಕೆ ಮಾತಾಡ್ತಾರೆ. ಮಾತಾಡಿ ಬಿಡ್ರಿ ಪಾಪ. ಅದೇ ಹೇಳಿದ್ನಲ್ರಿ, ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ಬೇಕಂತ ಹೇಳಿ ಕಾಂಗ್ರೆಸ್ ಇದು ಮಾಡ್ತಾರೆ. ಅಲ್ಲ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಇಷ್ಟು ದಿವಸ ರಾಮ ಇಲ್ಲ ಅಂತಿದ್ದಾರಲ್ಲ, ಇಷ್ಟು ದಿವಸ ರಾಮ ಇಲ್ಲ, ಕೃಷ್ಣ ಇಲ್ಲ. ಆಮೇಲಿಂದ ದೇವಸ್ಥಾನದೊಳಗೆ MB ಪಾಟೀಲ್ ಜೋಡಿ ಹೋದದ್ದು ಒಂದು ವಿಡಿಯೋ ಬಂದದ್ದು ನೋಡ್ರಿಲ್ಲ. ದೇವಸ್ಥಾನದೊಳಗೆ ಹೋಗೋದಲ್ಲ, ಅದ ದರ್ಗಾಕ್ಕೆ ಹೋಗಿ ಮಾಲಿ ಹಾಕ್ತಾರೆ. ಇದೆಲ್ಲ ಜನ ನೋಡಿದಾರೆ. ಆಮೇಲಿಂದ ಇವ್ರ ಪಾರ್ಟಿ, ನಾ ಈಗಾಗಲೇ ಹೇಳಿದೆ, ಇವ್ರ ಪಾರ್ಟಿಯ ವ್ಯಕ್ತಿನ ರಾಮ ಇಲ್ಲೇ ಇಲ್ಲ ಅಂತ ಹೇಳಿದ್ದ. ಸೋನಿಯಾ ಗಾಂಧಿಯವರು ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದರು. ಅದನ್ನೆಲ್ಲ ಈಗ ರಿಪೇರಿ ಮಾಡ್ಕೊಳ್ಳಿಕ್ಕೆ ಮೊದಲ ಈ ಇದರ ಮೇಲೆ ಕೋರ್ಟ್ ಮೇಲೆ ಜನಿವಾರ ಹಾಕೊಂಡು ಅಡ್ಡಾಡಿದ್ರೆ ಅದು ಪ್ರಯೋಜನ ಬೀಳಲಿಲ್ಲ. ಈಗ ಇದನ್ನು ಮಾಡ್ತಾ ಇದ್ದಾರೆ ಜನ. ಏನು ಇವ್ರು ಯಾರು, ಏನು ಇವ್ರು ಹೆಂಗೆ ನಡ್ಕೊಂಡಾರ ಅನ್ನೋದು ಗೊತ್ತದ. ಕರಸೇವಕರ ಮೇಲೆ ಗುಂಡು ಹರಿಸ್ತವ್ರು ಯಾರು ಎಲ್ಲ ಗೊತ್ತಿದೆ. ಥ್ಯಾಂಕ್ ಯು ಸರ್.